ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಎಕ್ಸಾಮ್ನ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನು ಚರ್ಚೆ ಮಾಡಲಿದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರ್ತದೆ. ಒಟ್ಟು ಅಂಕಗಳು 20, ಸಮಯ ಎಷ್ಟು ಬಂದರೆ 45 ನಿಮಿಷಗಳು. ದಿನಾಂಕ ನೋಡ್ಬೋದು 8/2026 ಅಂದರೆ ಇದೇ ತಿಂಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವ ಕೆಲವು ಪ್ರಶ್ನೆಗಳು ನಿಮ್ಮ ನಾಳೆ ನಡೀತಕ್ಕಂಥ ಏನು ಸ್ಕೂಲ್ನಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದಿರ್ತಾರಲ್ಲ ಅಲ್ಲಿಯೂ ಕೂಡ ಇವುಗಳು ಬರ್ಬೋದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ತಡ ಮಾಡದೆ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ನೀವು ಇಲ್ಲಿ ನೋಡ್ಬೋದು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಅಂಕದಲ್ಲಿ 4 ಪ್ರಶ್ನೆಗಳಿರ್ತಾವೆ, ಅಷ್ಟು 4 ಅಂಕಗಳು. ಅದರಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕಾಸುವಿಕೆಯಿಂದ ಅಡಿಗೆ ಸೋಡಾ ಹಾಗೂ ವಾಷಿಂಗ್ ಸೋಡಾಗಳ ನಡುವಿನ ವ್ಯತ್ಯಾಸಗಳನ್ನು ಹೇಗೆ ಗುರುತಿಸಬಹುದು ಅಂತ ಕೇಳಿದ್ದಾರೆ. ನೀವಿಲ್ಲಿ ಉತ್ತರವನ್ನು ನೋಡಬಹುದು. ಕಾಸುವಿಕೆಯಿಂದ ಅಡಿಗೆ ಸೋಡಾವನ್ನು ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಅನ್ನು ಬಿಡುಗಡೆ ಮಾಡುತ್ತದೆ. ಅದರ ವಾಷಿಂಗ್ ಸೋಡಾ ಕಾಯಿಸಿದಾಗ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದಿಲ್ಲ. ಅದೇ ರೀತಿ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಏನು ಕೇಳಿದಾರಪ್ಪ ಅಂದ್ರೆ, ಜಠರದಲ್ಲಿನ ಆಮ್ಲೀಯತೆಯನ್ನು ಶಮನ ಮಾಡಲು ಬಳಸತಕ್ಕಂಥ ಒಂದು ಮನೆಯ ಮದ್ದು ಯಾವುದು ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಅಡಿಗೆ ಸೋಡಾ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಅದೇ ರೀತಿ ನೇರ ವಿದ್ಯುತ್ ಪ್ರವಾಹದ 2 ಆಕಾರಗಳನ್ನು ಹೆಸರಿಸಿ ಅಥವಾ ತಿಳಿಸಿ ಅಂತ ಕೇಳಿದ್ದಾರೆ. ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು, ಮೂರನೇದು ಶುಷ್ಕ ಕೋಶ ಆಗಿರ್ಬೋದು ಅಥವಾ ರೀತಿ ಸೌರಕೋಶಗಳು. ಇವೆರಡು ಅದಕ್ಕೆ ಉದಾಹರಣೆಗಳಾಗಿರ್ತವೆ. ಇನ್ನು 4ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ದೂರದ ಸ್ಥಳಗಳಿಗೆ ಸಾಗಿಸಲು ಯಾವ ವಿಧದ ವಿದ್ಯುತ್ ಪ್ರವಾಹ ಸೂಕ್ತ ಮತ್ತು ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ 4ನೇ ಪ್ರಶ್ನೆ ಉತ್ತರ ಪರ್ಯಾಯ ವಿದ್ಯುತ್ ಪ್ರವಾಹ ಇದು ಸೂಕ್ತವಾಗಿರ್ತದೆ. ಯಾಕಪ್ಪ ಅಂದ್ರೆ ಕಾರಣ ನೋಡೋದಾದ್ರೆ, ನೇರ ವಿದ್ಯುತ್ ಪ್ರವಾಹಕ್ಕೆ ಹೋಲಿಸಿದಾಗ ಪರ್ಯಾಯ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ನಷ್ಟವಾಗುವಿಕೆ ಕಡಿಮೆ ಆಗಿರ್ತದೆ. ಆದ್ದರಿಂದ ನಾವು ಪರ್ಯಾಯ ವಿದ್ಯುತ್ತನ್ನು ಬಳಸ್ತೀವಿ ಹೆಚ್ಚಾಗಿ. ಇನ್ನು ಮೂಲ ಪ್ರಶ್ನೆಯಲ್ಲಿ ಎರಡನೇದು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ ಉತ್ತರಿಸಿ ಅಂತ ಕೇಳಿದ್ದಾರೆ. 2 ಅಂಕದ 3 ಪ್ರಶ್ನೆಗಳಿರ್ತವೆ, ಅಷ್ಟು 6 ಅಂಕ. ಅದರಲ್ಲಿ ಮೊದಲನೇದು ಅಂದರೆ 5ನೇ ಪ್ರಶ್ನೆ, ಕುಡಿಯುವ ನೀರಿನ ಕ್ರಿಮಿ ಮುಕ್ತಗೊಳಿಸಲು ಬಳಸ್ತಕ್ಕಂಥ ಒಂದು ಕ್ಯಾಲ್ಸಿಯಂ ಸಂಯುಕ್ತ ಯಾವುದು, ಅದನ್ನು ಹೇಗೆ ತಯಾರಿಸುತ್ತಾರೆ ಅಂತ ಕೇಳಿದ್ದಾರೆ. ಅದರ ಉತ್ತರವನ್ನು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು. ಉತ್ತರ ಕ್ಯಾಲ್ಸಿಯಂ ಸಂಯುಕ್ತ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಚೆಲುವೆ ಪುಡಿಯನ್ನು ನಾವು ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸ್ತೀವಿ. ಇದನ್ನು ಹೆಂಗೆ ತಯಾರಿಸ್ತಾರಪ್ಪ ಅಂದರೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಚೆಲುವೆ ಪುಡಿಯ ತಯಾರಿಸುವ ವಿಧಾನ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ಧನೆಯಿಂದ ಚೆಲುವೆ ಪುಡಿ ತಯಾರಾಗುತ್ತದೆ. ಇದನ್ನು ನೀವು ಸಂಯುಕ್ತ ರೂಪದಲ್ಲಿ ಆದರೂ ಬರೀರಿ ಅಥವಾ ಹೇಳಿಕೆ ರೂಪದಲ್ಲಿ ಆದರೂ ಬರೀರಿ. ಯಾಕಪ್ಪ ಅಂದರೆ 2 ಅಂಕಕ್ಕೆ ಕೇಳಿದ್ದಾರೆ, ಅಂದರೆ ಇದಕ್ಕೆ 1 ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತದೆ. ನೀವು ಈ ರೀತಿ ಆದರೂ ಬರೀರಿ, ನಿಮಗೆ ಯಾವ ರೀತಿ ಈಸಿ ಆಗುತ್ತಾ ಆ ರೀತಿ ನೀವು ಆ ವಿಧಾನದಲ್ಲಿ ನೀವು ಬರಿಬೋದು. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ, 2 ನರಕೋಶಗಳು ಸಂಧಿಸುವ ಒಂದು ಭಾಗಕ್ಕೆ ಏನೆಂದು ಕರೆಯುತ್ತಾರೆ, ಅದೇ ರೀತಿ ಅಲ್ಲಿ ಯಾವ ಕ್ರಿಯೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. 2 ನರಕೋಶಗಳು ಒಂದು ಸಂಧಿಸತಕ್ಕಂಥ ಒಂದು ಭಾಗ ಯಾವುದಪ್ಪ ಅಂದರೆ ಸಂಸರ್ಗ. ಅಲ್ಲಿ ಯಾವ ಕಾರ್ಯ ನಡೀತದಪ್ಪ ಅಂದ್ರೆ, ನರ ತುದಿಯಲ್ಲಿ ವಿದ್ಯುತ್ ಆವೇಗಗಳು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತದೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಶಗಳು ಪ್ರಾರಂಭಿಸುತ್ತದೆ. ಇದೇ ಅದರ ಕಾರ್ಯವಾಗಿರುತ್ತದೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಹಿಮ್ಮೆದುಳಿನ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದರ ಉತ್ತರವನ್ನು ನೋಡೋದಾದ್ರೆ, ಹಿಮ್ಮೆದುಳಿನಲ್ಲಿ 2 ರೀತಿಯ ಭಾಗಗಳು ಬರ್ತವೆ. ಅದರಲ್ಲಿ ಭಾಗದ ಅಂದರೆ ಮೊದಲನೇ ಭಾಗದ ಒಂದು ಕಾರ್ಯವನ್ನು ನೋಡೋದಾದ್ರೆ, ರಕ್ತದೊತ್ತಡ ಆಗಿರ್ಬೋದು, ಬಾಯಲ್ಲಿ ನೀರುರುವಿಕೆ ಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ್ಲ ನಿಯಂತ್ರಿಸ್ತದೆ. ಅದೇ ರೀತಿ ಇನ್ನೊಂದು ಭಾಗ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ಭಂಗಿ ಅಥವಾ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇವು ಸಹಾಯಕವಾಗಿರ್ತವೆ. ಈ 2 ಭಾಗಗಳು ಹಿಮ್ಮೆದುಳಿನ ಮೆಡುಲ್ ಆಗಿರ್ಬೋದು ಮತ್ತು ಅನುಮಸ್ತಿಷ್ಕ ಇವೆರಡು ಪ್ರಮುಖ ಪಾತ್ರವನ್ನು ವಹಿಸ್ತಿರ್ತವೆ. ಇನ್ನು ಮೂಲ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆ ಏನಪ್ಪ ಅಂದ್ರೆ, ಸೂಕ್ತವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. 3 ಅಂಕದ 2 ಪ್ರಶ್ನೆಗಳಿರ್ತವೆ, ಅಷ್ಟು 6 ಅಂಕಗಳು. ಏನು ಕೇಳಿದಾರಪ್ಪ 8ನೇ ಪ್ರಶ್ನೆ, ಕ್ಲೋರ್ ಆಲ್ಕಲಿ ವಿಧಾನದಿಂದ ಪಡೆಯುವ 3 ಸಂಯುಕ್ತಗಳನ್ನು ಹೆಸರಿಸಿ ಮತ್ತು ಅವುಗಳ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ.
ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವಿಲ್ಲಿ ಉತ್ತರವನ್ನು ನೋಡಬಹುದು. ಮೊದಲನೇ ಒಂದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಉತ್ಪನ್ನವನ್ನು ನೋಡೋದಾದ್ರೆ ಕ್ಲೋರಿನ್ ಅನಿಲ. ಇದರ ಉಪಯೋಗ ಏನಪ್ಪ ಅಂದ್ರೆ ನೀರಿನ ಶುದ್ಧೀಕರಣ, ಸೋಂಕು ನಾಶಕಗಳ, ಕೀಟನಾಶಕಗಳ ತಯಾರಿಕೆಯಲ್ಲಿ ನಾವು ಒಂದು ಕ್ಲೋರಿನ್ ಅನಿಲವನ್ನು ಬಳಸ್ತೀವಿ. ಅದೇ ರೀತಿ ಎರಡನೇ ಒಂದು ಉತ್ಪನ್ನ ಯಾವುದಪ್ಪ ಅಂದ್ರೆ ಹೈಡ್ರೋಜನ್ ಅನಿಲ. ಇದರ ಉಪಯೋಗವನ್ನು ನೋಡೋದಾದ್ರೆ ಇಂಧನವಾಗಿ ಬಳಸ್ತೀವಿ. ಅದೇ ರೀತಿ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ನಾವು ಬಳಸ್ತೀವಿ. ಇನ್ನು ಮೂರನೇ ಸಂಯುಕ್ತ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ಉಪಯೋಗಗಳನ್ನು ನೋಡೋದಾದ್ರೆ ಸಾಬೂನು, ಕಾಗದ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ಇವುಗಳು ಒಂದು ಕ್ಲೋರ್ ಆಲ್ಕಲಿ ಒಂದು ಪ್ರಕ್ರಿಯೆ ಒಂದು ಉತ್ಪನ್ನಗಳಾಗಿರ್ತವೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೇಂದ್ರ ಹಾಗೂ ಪರದಿ ನರವ್ಯೂಹ ಏನನ್ನು ಒಳಗೊಂಡಿರ್ತವೆ ಮತ್ತು ಅವು ಹೇಗೆ ಸಂರಕ್ಷಿತವಾಗಿರ್ತವೆ ಅಂತ ಕೇಳಿದ್ದಾರೆ. ಇದರ ಉತ್ತರವನ್ನು ನೋಡೋದಾದ್ರೆ ಮೊದಲನೇದು ಕೇಂದ್ರ ನರವ್ಯೂಹ ಮೆದುಳು ಬಳ್ಳಿಯನ್ನು ಒಳಗೊಂಡಿರುತ್ತದೆ. ಪರದಿ ನರವ್ಯೂಹ ಮೆದುಳು ನರಗಳು ಹಾಗೂ ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿರುತ್ತದೆ. ಎಲುಬಿನ ಪಟ್ಟಿ ಒಳಗೆ ಒಂದು ದ್ರವ ತುಂಬಿದ ಬಲೂನಿನಂತಹ ಮೆದುಳು ಇರಿಸಲಾಗುವುದು. ಅದು ಆಘಾತದಿಂದ ರಕ್ಷಣೆಯನ್ನು ಒದಗಿಸುತ್ತದೆ. ಆದ್ದರಿಂದ ಮೆದುಳು ಬಳಿಯನ್ನು ಬೆನ್ನು ಮೂಳೆಯ ಸುತ್ತುವರಿದು ರಕ್ಷಿಸುತ್ತದೆ. ಈ ರೀತಿ ಅದನ್ನು ನಾವು ರಕ್ಷಣೆ ಅದಕ್ಕೆ ಕೊಡ್ತಿರ್ತೀವಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಮೂಲ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆ ಸೂಕ್ತ ಉತ್ತರಗಳನ್ನು. ಇನ್ನು ಕೊನೆಯದಾಗಿ ಮೂಲ ಪ್ರಶ್ನೆಯಲ್ಲಿ 4ನೇದು ಸೂಕ್ತವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. 4 ಅಂಕದ ಒಂದು ಪ್ರಶ್ನೆ ಇರುತ್ತದೆ. ಏನು ಕೇಳಿದಾರಪ್ಪ ಪ್ರಶ್ನೆ ಅಂತ ನೋಡೋದಾದ್ರೆ ಸರಳ ವಿದ್ಯುತ್ ಮೋಟಾರ್ನ ಒಂದು ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಹಾಗೂ ಅದರ ಕಾರ್ಯನಿರ್ವಹಿಸುವ ನಿಯಮಗಳನ್ನು ವಿವರಿಸಿ ಅಥವಾ ತಿಳಿಸಿ ಅಂತ ಕೇಳಿದ್ದಾರೆ. ಇದು 4 ಅಂಕದ ಒಂದು ಪ್ರಶ್ನೆ ಆಗಿರ್ತದೆ. ನೀವು ಅದರ ಮೊದಲ ಡಯಾಗ್ರಾಮನ್ನು ಬಳಸಬೇಕಾಗುತ್ತೆ. ಆ ಡಯಾಗ್ರಾಮ್ ಈ ರೀತಿ ಬರ್ತದೆ. ಇದು ನಿಮ್ಮ ಒಂದು ಪುಸ್ತಕನಲ್ಲಿ ಕೂಡ ಇರ್ತದೆ. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕಪ್ಪ ಅಂದರೆ ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಕೇಳುವಂಥ ಒಂದು ಸಾಧ್ಯತೆ ಬರ್ತದೆ. ಅದೇ ರೀತಿ ಇದರ ಒಂದಿಷ್ಟು ಪಾಯಿಂಟ್ಗಳನ್ನು ಬರಬೇಕಾಗುತ್ತೆ. ಇದು ಫ್ಲೆಮಿಂಗ್ನ ಎಡಗೈ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿಗೆ ನಿಮ್ಮ ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಒಂದು ಡಿಸ್ಕಷನ್ ಮುಕ್ತಾಯಗೊಂಡಿದ್ದು. ನಿಮಗೇನಾದರೂ ಇದರ PDF ಬೇಕಾದ್ರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇರ್ತದೆ. ಇಲ್ಲಿ ನೀವು ಜಾಯಿನ್ ಆದರೆ ಆ ಗ್ರೂಪ್ನಲ್ಲಿ ನಾವು ಹಿಂದೆ ನಡೀತಕ್ಕಂತಹ ಅಥವಾ ಈಗ ನಡೀತಕ್ಕಂತಹ ಒಂದು ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಅದರ ಉತ್ತರಗಳಾಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಅನುಕೂಲತೆಗಳು ಅಲ್ಲಿ ದೊರೀತವೆ. ಆದ್ದರಿಂದ ನೀವು ಅದನ್ನು ಒಮ್ಮೆ ಜಾಯಿನ್ ಆಗಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಧನ್ಯವಾದಗಳು.